ಖಗೋಳಶಾಸ್ತ್ರಜ್ಞರ ಪ್ರಕಾರ ಡಿಸೆಂಬರ್ 21, 2012ಕ್ಕೆ ಸೂರ್ಯ ಆಕಾಶಗಂಗೆ ಕೇಂದ್ರಕ್ಕೆ ಪ್ರವೇಶಿಸುವ ದಿನ. ಧ್ರುವದ ನೆಲೆ ಬದಲಾವಣೆಯ ಆ ಸಂದರ್ಭದಲ್ಲಿ ಅನೇಕ ಅವಘಡಗಳು ಸಂಭವಿಸಬಹುದು. ಕೆಲವು ಮುಖ್ಯವಾದ ಬದಲಾವಣೆಗಳು, ಅಡಚಣೆಗಳು ನಮ್ಮ ವಿದ್ಯುತ್ ಅಯಸ್ಕಾಂತ ಕ್ಷೇತ್ರದಲ್ಲಿ ಸೂರ್ಯನ ಜ್ವಾಲೆಯಿಂದಾಗಿ ಅಥವಾ ಸೂರ್ಯನ ನೆಲೆ ಸ್ಥಿರ ಬದಲಾವಣೆಯಿಂದಾಗಿ ಸಂಭವಿಸಲಿದೆಯಂತೆ. ಇಂತಹ ಸಮಯದಲ್ಲಿ ಆಧ್ಯಾತ್ಮಿಕವಾಗಿ ವಿಶೇಷವಾದಂತಹ ಅನುಭವಗಳು ಆಗುತ್ತವೆ ಎಂಬುದು ಹಲವು ಆಧ್ಯಾತ್ಮಿಕ ತಜ್ಞರ ಮಾತು. ಫೋಟಾನ್ ಬೆಲ್ಟಿನಲ್ಲಿ ಆಗೋ ಬದಲಾವಣೆಗಳಿಂದಾಗಿ ಈ ಹಿಂದೆ ಚಮತ್ಕಾರಗಳು ನಡೆದಿವೆಯಂತೆ. ಇದಕ್ಕೆ ಪುರಾತನ ಇತಿಹಾಸದಲ್ಲಿ ಅನೇಕ ಪುರಾವೆಗಳು ಇವೆಯಂತೆ. ವಿಶೇಷವಾಗಿ ಗ್ರೀಕ್ ಮತ್ತು ರೋಮನ್ನರ ಕಾಲ ಸುವರ್ಣ ಯುಗವಾಗಿತ್ತೆಂದು, ಅಲ್ಲಿ ಜ್ಞಾನ, ಪ್ರೀತಿ, ಶಾಂತಿ, ಸಹನೆ ಮಾತ್ರವಿತ್ತೆಂದು, ಸಾವು, ಯುದ್ಧ, ಬರ, ರೋಗ ರುಜಿನಗಳು, ದಾರಿದ್ರ್ಯ ಅಲ್ಲಿ ಯಾರಿಗೂ ಗೊತ್ತೇ ಇರಲಿಲ್ಲವಂತೆ. ಅಂತಹುದೇ ಸ್ಥಿತಿ 2012ರ ನಂತರ ನಿರ್ಮಾಣವಾಗುತ್ತಂತೆ. ಡಿಸೆಂಬರ್ 21, 2012 ನಮ್ಮ ಭೂಮಿ ಫೋಟಾನ್ ಬ್ಯಾಂಡ್ ಅಂದರೆ ಶಕ್ತಿ ವಲಯದೊಳಗೆ ಸಂಪೂರ್ಣವಾಗಿ ಪ್ರವೇಶಿಸುತ್ತದೆ. ಇಂತಹ ಸಮಯದಲ್ಲಿ ಭೂಮಿ ಅಪಾರ ಪ್ರಮಾಣದಲ್ಲಿ ಕಾಸ್ಮಿಕ್ ಶಕ್ತಿಯನ್ನು ಪಡೆಯುತ್ತದೆ. ಇದಾದ ನಂತರ ಭೂಮಿಯ ಮೇಲೆ ದೇವರು ಮತ್ತೆ ಕಾಣಿಸಿಕೊಳ್ಳುತ್ತಾನೆಂಬ ಮಾತುಗಳನ್ನು ಸಹ ನಾವು ಜಗತ್ತಿನ ಹಲವು ಭವಿಷ್ಯಕಾರರಿಂದ ಕೇಳಬಹುದು. ಜ್ಯೋತಿಷ್ಯದ ಪ್ರಕಾರವೂ ದೈವಿಕ ಪುರುಷರು ಮತ್ತೆ ಭೂಮಿಯ ಮೇಲೆ ಕಾಣಿಸಿಕೊಳ್ಳುತ್ತಾರಂತೆ. ದೇವರು ಯಾವ್ಯಾವ್ದಾದ್ರು ರೂಪದಲ್ಲಿ ಅವತಾರ ಎತ್ತಾ ಇರ್ತಾನೆ. ಮತ್ತೆ ಗುರು ಬಂದು ಸ್ಥೂಲ ಗ್ರಹ ಅಂತ ಹೇಳ್ತೀವಿ. ಗುರು ಜಿಲ್ ಕೇತು ಇದ್ರೆ ಏನಾಗುತ್ತೆ ಅಂದ್ರೆ, ವೃಷಭದಲ್ಲಿ ಯಾರೋ ಒಂದು ಪುಣ್ಯಾತ್ಮ ಬಂದ್ಬಿಟ್ಟು ಸ್ವಲ್ಪ ಗಣಪತಿ ಆಕಾರದಲ್ಲಿ, ಅಂದ್ರೆ ಸೊಂಡ್ಲಿರ್ಬೇಕು ಅಂತಲ್ಲ, ಅದು ನೋಡಿದ ನಂತರ ಗಣಪತಿ ಆಕಾರದಲ್ಲಿ ಇರುತ್ತಾ ಒಂದು ಆಧ್ಯಾತ್ಮಿಕ ಚಿಂತಕ ಬಂದು ಇದನ್ನ ಸರಿಪಡಿಸಬಹುದು ಅಂತ ನನಗನ್ಸುತ್ತೆ. ಒಟ್ಟಲ್ಲಿ ಅಸ್ಟ್ರಾನಾಮಿಕಲ್ ಆಗಿ ಯುಗಾಂತರ ಅಂತ ನಾನು ಹೇಳಲ್ಲ, ಆದ್ರೆ ಧರ್ಮ ಚಿಂತನೆ ಮತ್ತೆ ಮನುಷ್ಯನಿಗೆ ಇನ್ ಸ್ವಲ್ಪ ದೇವರು ಅಂತ ಏನೋ ಇದೆ, ನಾವು ಇದು ಅಧರ್ಮ ಮಾಡಿಕೊಂಡು ನಡೀತಾ ಇದ್ರೆ ಆಗೋದಿಲ್ಲ ಅಂತ ಯಾರೋ ಮೇಲ್ಗಡೆಯಿಂದ ನೋಡ್ತಾ ಉಂಟಾಗಿ. ಮಾಯನ್ ಕ್ಯಾಲೆಂಡರ್ ಪ್ರಕಾರ, ಹಲವಾರು ಆಧ್ಯಾತ್ಮಿಕ ಚಿಂತಕರ ಪ್ರಕಾರ ನಾವು ಇನ್ನು ಕೆಲವೇ ವರ್ಷಗಳಲ್ಲಿ ದೇವರನ್ನು ಕಾಣಬಹುದು. ಸತ್ಯ ಯುಗದಲ್ಲಿ, ಸುವರ್ಣ ಯುಗದಲ್ಲಿ ಬಾಳಬಹುದು. ಅಂತಹ ಸಂದರ್ಭದಲ್ಲಿ ನಾವು ಬದುಕಿರಲು ಕೆಲವು ನಿಯಮಗಳನ್ನು ಪಾಲಿಸಲೇಬೇಕಂತೆ. ಅನ್ಯಾಯ, ಅಕ್ರಮಗಳನ್ನು, ಭ್ರಷ್ಟಾಚಾರವನ್ನು ತೊರೆಯಬೇಕಂತೆ. ಕೊಲೆ ಸುಲಿಗೆಗಳನ್ನು ಕೈಬಿಡಬೇಕಂತೆ. ಹಾಗಿದ್ದಲ್ಲಿ ಮಾತ್ರ ಮುಂದೆ ಬರುವ ಸತ್ಯ ಯುಗದಲ್ಲಿ ಜೀವಿಸಲು ಸಾಧ್ಯವಂತೆ. ಇಲ್ಲದೇ ಇದ್ದರೆ ನಮ್ಮ ಕ್ರೌರ್ಯತನ ನಮ್ಮನ್ನೇ ಬಲಿ ತೆಗೆದುಕೊಳ್ಳುತ್ತಂತೆ. ಅದಕ್ಕೆ ಈಗಿನಿಂದಲೇ ಉತ್ತಮ ಮಾರ್ಗವನ್ನು ಅನುಸರಿಸಿ ಹೊಸ ಯುಗಕ್ಕೆ ಪ್ರವೇಶ ಪಡೆಯಬೇಕಂತೆ. Start meditation. Okay? Your choice. Krishna went to Kauravas, told them sense. Did they hear? Why they didn't hear? So people will not hear. After 105 people, 100 people will not hear. Only 5 people will hear. That is the Bharata story. That is always there. If they hear, they will be happy. If they don't hear, they will be Vasudhav. There should be Vasudhav. ಸುವರ್ಣ ಯುಗದಲ್ಲಿ ಎಲ್ಲರೂ ಸತ್ಯವನ್ನು ಕಣ್ಣಾರೆ ನೋಡುತ್ತಾರಂತೆ. ಕೋಮು ಗಲಭೆಗಳು ಮಾಯವಾಗುತ್ತವಂತೆ. ಅಕ್ರಮ, ಅಧರ್ಮಗಳು ಮಾಯವಾಗುತ್ತವಂತೆ. ದೇವರ ಕೃಪೆಗೊಳಗಾಗೋ ಜನರು ಮಾತ್ರ ಜೀವಂತವಾಗಿರಲು ಸಾಧ್ಯವಂತೆ. ಸೌರಮಂಡಲದಲ್ಲಿ ಆಗೋ ಬದಲಾವಣೆಗಳಿಂದಾಗಿ ಬಹಳಷ್ಟು ಶಕ್ತಿಯುತವಾಗೋ ಭೂಗ್ರಹ ಅನೀತಿವಂತರನ್ನು ಕೂಡಲೇ ನಾಶ ಮಾಡುತ್ತಂತೆ. ಅಂತಹವರು ಜೀವಿಸಲು ಸಾಧ್ಯವೇ ಇಲ್ಲವಂತೆ. Every problem, every disease is because of your bad deeds. Purva janma krutam papam vyadhirupena pidyate. All our misdeeds torment us in the form of the diseases. Once you know this truth, then we won't bother about the symptoms and signs which occur in the body. So we'll go to the root cause. Meditation is the perfect medicine. ಈಗಾಗಲೇ ಇಡೀ ಜಗತ್ತು ಧ್ಯಾನಕ್ಕೆ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡುತ್ತಿದೆ. ಅದರಂತೆ ನಡೆದರೆ ಮುಂದಿನ ನಮ್ಮ ಜೀವನ ಸ್ವರ್ಗಮಯವಾಗಿರುತ್ತಂತೆ. ಪ್ರಕೃತಿಯಲ್ಲಿ ನಡೆಯುತ್ತಿರೋ ಇಂತಹ ವಿಕೋಪಗಳು ಮಾನವನಲ್ಲಿ ಭಯವನ್ನು ಉಂಟು ಮಾಡದೇ ಇರಲಾರವು. ಇಂತಹವುಗಳಿಂದ ಪ್ರಕೃತಿಯಲ್ಲಿನ ನಿಯಮಗಳಿಗೆ ಮಾನವ ಶರಣಾಗದೇ ಇರಲು ಸಾಧ್ಯವಿಲ್ಲ. ಇದರೊಂದಿಗೆ ಹೊಸ ಯುಗ ಆರಂಭವಾಗದೇ ಇರಲಾರದು. ಮಾಯನ್ ಕ್ಯಾಲೆಂಡರ್ ಹಾಗೂ ಜಗತ್ತಿನ ಹಲವು ಧರ್ಮಗಳು ಹೇಳುತ್ತಿರುವ ಪ್ರಕಾರ ಡಿಸೆಂಬರ್ 21, 2012 ಬದಲಾವಣೆಯ ದಿನ.
ಕೊನೆಯ ದಿನ, ಹಳೆ ಯುಗದ ಅಂತ್ಯದ ದಿನ, ಹೊಸ ಯುಗದ ದಿನ. ಮಾಯನ್ ಕ್ಯಾಲೆಂಡರ್ನಲ್ಲಿ ಸೂಚಿಸಿರುವಂತೆ 2012 ಡಿಸೆಂಬರ್ 21ರ ದಿನ ಆಧ್ಯಾತ್ಮಿಕ ಚಿಂತಕರ ಪ್ರಕಾರ ಬಹಳಷ್ಟು ಮಹತ್ತರವಾದ ದಿನವಾಗಿದೆ. ಈ ದಿನ ಜಗತ್ತಿನಾದ್ಯಂತ ಭಾರಿ ಕುತೂಹಲವನ್ನು ಕೆರಳಿಸಿದೆ. ಮಾಯನ್ ಕ್ಯಾಲೆಂಡರ್ ಪ್ರಕಾರ, ಆಧ್ಯಾತ್ಮಿಕ ಚಿಂತಕರ ಪ್ರಕಾರ ಕಲಿಯುಗ ಕೊನೆಗೊಂಡು ಸತ್ಯಯುಗ ಆರಂಭವಾಗಲಿದೆಯಂತೆ. ಇಂತಹ ಹಲವು ಸಂಗತಿಗಳ ನಡುವೆ ಮಾಯನ್ ಕ್ಯಾಲೆಂಡರ್ ಪ್ರಕಾರ ಎಲ್ಲವೂ ನಡೆಯುತ್ತಾ ಎಂಬ ಪ್ರಶ್ನೆ ನಮ್ಮನ್ನು ಕಾಡುತ್ತೆ. ಅದು ಅಂದು ನಿಜವಾದರೆ ನಮ್ಮನ್ನು ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹೀಗೂ ಉಂಟೆ.